ಗೊತ್ತಲ್ಲ ಸರ್, ನಮ್ಮ ಯಜಮಾನ್ರು ಡಿ ಬಾಸ್. ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ನೋಡಿ ಇಷ್ಟಪಟ್ಟು ಅವ್ರ ಸ್ಟೈಲು, ಅವ್ರ ಆ್ಯಕ್ಟಿಂಗು, ಫಸ್ಟ್ನೇ ಸಿನಿಮಾ ನೋಡಿ ನಾವು ಒಂದಿನ ನಂಬಾಸ್ತರ ಆಗಬೇಕು ಅಂತ ಬಂದಿದ್ದೀವಿ ಮೇಡಮ್. ಒಂದು ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಇದು ಶರ್ಟ್ ಅಲ್ಲ ಮೇಡಮ್, ನಂದು ಮೊನ್ನೆ ಇದು ಹಾವು ಪೊರೆ ಬಿಡುತ್ತಲ್ಲ, ಹಂಗು ನಾನು ಪೊರೆ ಬಿಡ್ತೀನಿ. ಅದನ್ನ ಒಣಸಿಟ್ಟಿದ್ದೆ, ಇವತ್ತು ಹಾಕೊಂಡ್ಬಂದಿದ್ದೀನಿ. ಹುಲಿ ಪೊರೆ ಬಿಡುತ್ತೆ, ನೀವು ನೋಡಿಲ್ವಾ? ಅಯ್ಯೋ ಹೌದು ಸರ್, ಮೊನ್ನೆ ಫೋಟೋ ಶೂಟ್ ಮಾಡಿಸೋದ್ಮೇಲೆ ನಾವು ಫೇಮಸ್ ಆಗ್ಬಿಟ್ಟಿದ್ದೀವಿ. ಮೇಡಮ್ ಫ್ಯಾನ್ಸ್ ಎಲ್ಲ ನಮ್ಮನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಪ್ರೆಸ್ ಅಂದ್ರೆ ಒಂಚೂರು ಭಯ ನಮ್ಗೆ. ನಾನು ಸಿನಿಮಾ ಅಲ್ಲ, ಆಚೆ ಕಡೆನೂ ಅವ್ರನ್ನೇ ಹಾಳು ಮಾಡೋದು. ನಾನು ಎಲ್ಲ ಕಡೆ ನಾನೇ ಹಾಳು ಮಾಡೋದು, ಸಿನಿಮಾದಲ್ಲೂ ಆಚೆ ಕಡೆ ಎಲ್ಲ ಕಡೆ. ಮೇಡಮ್ ಅರಣ್ಯ ಇಲಾಖೆ ಯಾಕೆ ಬರ್ತಾರೆ? ಇದು ನಂದೇ ಪೊರೆ. ಫಸ್ಟ್ನೇ ಸಿನಿಮಾದಲ್ಲೇ ತುಂಬ ಫೇಮಸ್ ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಅನಂತ ಪೂರ್ತಿ ಧನ್ಯವಾದಗಳು. ಮತ್ತು ಎಲ್ಲ ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ, ಇನ್ನೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇವತ್ತೇನೆ ನಮ್ಮದು ಫಸ್ಟ್ ಡೇ ಶೂಟಿಂಗ್ ನಡೀತಿದೆ. ನಮ್ಮ ಮೋನು ಅಷ್ಟು ಮಾತಾಡ್ತಾರೆ, ಆಮೇಲೆ ಮಾತಾಡ್ತೀನಿ ನಾನು ಒಂದು 10 ನಿಮಿಷ. ದಯವಿಟ್ಟು ಪ್ಯಾನಿಕ್ ಆಗ್ತಿದ್ದೀನಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮೇಡಮ್ ರಿಹರ್ಸಲ್ಲು ಹೌದು, ಮಾಸ್ಟ್ರೇ ಎಲ್ಲ ಮಾಡಿಸಿದ್ದಾರೆ ಮೇಡಮ್. 1 ಮಂತ್ ಮಾಡಿಸಿದ್ದಾರೆ, 1 ಮಂತ್ ಮಾಡಿಸಿದ್ದಾರೆ, 1 ಮಂತ್ ಮಾಡಿಸಿದ್ದಾರೆ, ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಮೋಹನ್ ಮಾಸ್ಟ್ರೇ ಮಾಡಿಸಿದ್ದಾರೆ. ಸರ್, ಸಿನಿಮಾ ರಂಗ ಅಂದರೆ ಎಲ್ಲರಿಗೂ ಆಸೆ ಅಲ್ವಾ ಸರ್? ರೈತರು ಸಿನಿಮಾಗೆ ಬರಬಾರ್ದಾ ಮೇಡಮ್? ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಒಂದು ಹೀರೋ ಆಗಬೇಕು ಅಂತ. ತುಂಬ ಶ್ರಮ ಪಟ್ಟಿದ್ದೀವಿ ಇಲ್ಲಿವರೆಗೆ ಬರೋಕ್ಕೆ. ಇವತ್ತೊಂದು ಪ್ರೊಡಕ್ಷನ್ನೇ ಇದು ಮಾಡಿ ಹೀರೋ ಆಗಬೇಕು ಅಂತ ಬಂದಿದ್ದೀನಿ ಮೇಡಮ್. ಒಂದು 10 ವರ್ಷದ ಕನಸು ಒಂದು ಹೀರೋ ಆಗಬೇಕು ಅಂತ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದೇ ಕಷ್ಟ. ಗೊತ್ತಲ್ಲ ಸರ್, ನಮ್ಮ ಯಜಮಾನ್ರು ಡಿ ಬಾಸ್. ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ನೋಡಿ ಇಷ್ಟಪಟ್ಟು ಅವ್ರ ಸ್ಟೈಲು, ಅವ್ರ ಆ್ಯಕ್ಟಿಂಗು, ಫಸ್ಟ್ನೇ ಸಿನಿಮಾ ನೋಡಿ ನಾವು ಒಂದಿನ ನಂಬಾಸ್ತರ ಆಗಬೇಕು ಅಂತ ಬಂದಿದ್ದೀವಿ ಮೇಡಮ್. ಒಂದು ಅಂತ ಹೇಳೋಕ್ಕಾಗಲ್ಲ, ಎಲ್ಲನೂ ಫಾಲೋ ಮಾಡ್ತೀವಿ. ನಮ್ಮ ಬಾಸ್ ಏನು ಮಾಡ್ತಾರೆ ಎಲ್ಲ. ಹೌದು ಮೇಡಮ್, ಅವ್ರ ವಾಕಿಂಗ್ ಸ್ಟೈಲು ಮತ್ತು ಅವರು ಎಲ್ಲ ನೋಡ್ಬೋದು. ಅವರಷ್ಟು ಮಾಡೋಕ್ಕಾಗಲ್ಲ, ತಕ್ಕ ಮಟ್ಟಕ್ಕೆ ಮಾಡ್ತೀವಿ. ಹೌದು ಸರ್, ನಮಗೂ ಅಷ್ಟು ಡ್ಯಾನ್ಸ್ ಬರಲ್ಲ, ನಾವು ಮ್ಯಾನೇಜರ್ ಮೇಲೆ ಫುಲ್ಫಿಲ್ ಮಾಡಿಬಿಡ್ತೀವಿ. ನಮಗೂ ಅಷ್ಟು ಬರಲ್ಲ. ಹೌದು ಸರ್, ಮೊನ್ನೆ ಫೋಟೋ ಶೂಟ್ ಮಾಡಿಸೋದ್ಮೇಲೆ ನಾವು ಫೇಮಸ್ ಆಗಿಬಿಟ್ಟಿದ್ದೀವಿ. ಮೇಡಮ್ ಫ್ಯಾನ್ಸ್ ಎಲ್ಲ ನಮ್ಮನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಸರ್, ಫಸ್ಟ್ ದಿನನೇ ಸಾಂಗ್ ಶೂಟ್ ಯಾಕೆ ಅಂದರೆ ಶಿವಮೊಗ್ಗ ಜೈಲ ಶೂಟ್ ಮಾಡೋಣ ಅಂದ್ಕೊಂಡು ಮಳೆ ಇರೋದ ಕಾರಣದಿಂದ ಸಾಂಗ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಸಾಂಗ್ ಮಾಡ್ತಿದ್ದೀವಿ. ನಮ್ಮ ಗುರುಗಳು ಸಾಂಗು ರಿಲೀಕ್ ಮಾಡಿದ್ದಾರೆ. ಫಸ್ಟ್ ಅದನ್ನೇ ಮಾಡಿಕೊಟ್ರು, ಏನು ಮಾಡಿಕೊಟ್ರು ಗೊತ್ತಿಲ್ಲ, ಐಟಮ್ ಸಾಂಗೇ ಮಾಡಿಕೊಟ್ರು. ಇದನ್ನು ಮುಗಿಸ್ಕೊಂಡು ಶಿವಮೊಗ್ಗ ಜೈಲ್ಗೆ ಹೋಗ್ತೀವಿ ಸರ್. ನೆಕ್ಸ್ಟ್ ಮಂತು 3ನೇ ತಾರೀಕಿಂದ ಶಿವಮೊಗ್ಗ ಜೈಲ ಶೂಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಪ್ರೆಸ್ ಅಂದರೆ ಒಂಚೂರು ಭಯ ನಮಗೆ. ಇಲ್ಲ, ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ದೇವಿ ಸಿನಿಮಾ ಶೂಟು. ಪಾಪ ನಮ್ಮನ್ನು ನೆನೆಸ್ಕೊಂಡು ಬಾಂಬೆಯಿಂದ ಪಾಪ ಗುಪ್ತಾ ಮೇಡಮ್ ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಖುಷಿ ಆಯ್ತು ನಿಮ್ಮನ್ನು ನೋಡಿ. ಏನೋ ಎನರ್ಜಿ ನಮಗೆ ನಿಮ್ಗೆ ನೋಡ್ತಾ ಇದ್ರೆ. ತಂಗಿ ಪಕ್ಕದಲ್ಲವಳೆ ಅಂತಲೇ ಅವ್ರ ಬಗ್ಗೆ ಮಾತಾಡಿದ್ದು. ಸೊ ಮೇಡಮ್, ಆಮೇಲೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಡ್ಯಾನ್ಸ್ ಮಾತ್ರ ಅಲ್ಲ, ಪಾಪ ಇಲ್ಲಿ ಕುತ್ಕೊಂಡು ಸೈಡಲ್ಲಿ ಕನ್ನಡ ಕಲಿತಾ ಇದ್ದಾರೆ. ಒಂದೇ ದಿನಕ್ಕೆ ಶೂಟ್ ಬಂದಿರೋದವರು, ಬಟ್ ಕನ್ನಡದ ಮೇಲೆ ನಿಮ್ಮ ಇಂಟ್ರೆಸ್ಟ್ ನೋಡಿ ನಮಗೆ ಖುಷಿ ಆಯಿತು. ಅವ್ರು ಅಲ್ಲಿ ಕುತ್ಕೊಂಡು ಎಲ್ಲರ ಹತ್ರ ಕನ್ನಡ ಹೇಳಿಸ್ಕೊತಾ ಇದ್ರು. ಸೊ ಥ್ಯಾಂಕ್ ಯು. ಆ್ಯಂಡ್ ಇದು ದೇವಿ ಮೂವಿ, ಇದರಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿದೆ ಸೆಟ್ಟು. ನನಗೆ ಹೊಸ ಅನುಭವ. ಸಾಂಗ್ ಮಾಡಿದೆ, ಈ ಥರ ಐಟಮ್ ಸಾಂಗು ನೋಡಿದ್ದೆ, ಮಾಡಿರಲಿಲ್ಲ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನನಗೂ ಡ್ಯಾನ್ಸ್ ಬರಲ್ಲ. ನಮ್ಮ ಮಾಸ್ಟ್ರ್ ಇರೋದಕ್ಕೆ ನಮ್ಗೊಂಚೂರು ಧೈರ್ಯ. ಇದು ಬರದೇ ಇರೋರನ್ನ ಹೆಂಗೆ ಮೇಂಟೈನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತು. ಚೆನ್ನಾಗಿದೆ, ಖುಷಿಯಾಗಿದೆ. ಫುಲ್ ಸೆಟ್ಟು ಫಸ್ಟು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಇಡೀ ಸಿನಿಮಾ ಸೆಟ್ಟು ಫಸ್ಟ್ ನಾವು ಎಂಜಾಯ್ ಮಾಡಿ ಅದನ್ನು ತೆರೆ ಮೇಲೆ ತಂದರೆ ಜನ ಎಂಜಾಯ್ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ. ನಾವೇ ಸಿಡಿ ಅಂತ ಇದ್ದರೆ ಅದು ಮಜಾ ಮಾಡೋಕ್ಕಾಗಲ್ಲ. ಬಟ್ ನಮ್ದು ಇಡೀ ಸೆಟ್ ನೀವೇ ನೋಡಿದ್ದೀರಾ, ತುಂಬ ಲವ್ಲಿಯಾಗಿ ತುಂಬ ಚೆನ್ನಾಗಿದೆ. ಸೊ ನಿಮ್ಮೆಲ್ಲರೂ ಸಪೋರ್ಟು ನಮಗೆ ದೇವಿ ಸಿನಿಮಾ ಕೊನೆ ತನಕನೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ತಂಗಿ ಬೇರೆ ಹೀರೋಯಿನ್ನು, ಖುಷಿ ನಮಗೆ. ನಾನು ಸಿನಿಮಾ ಅಲ್ಲ, ಆಚೆ ಕಡೆನೂ ಅವ್ರನ್ನೇ ಹಾಳು ಮಾಡೋದು. ನಾನು ಎಲ್ಲ ಕಡೆ ನಾನೇ ಹಾಳು ಮಾಡೋದು, ಸಿನಿಮಾದಲ್ಲೂ ಆಚೆ ಕಡೆ ಎಲ್ಲ ಕಡೆ. ಮೇಡಮ್ ಇದು ಶರ್ಟ್ ಅಲ್ಲ ಮೇಡಮ್, ನಂದು ಮೊನ್ನೆ ಇದು ಹಾವು ಪೊರೆ ಬಿಡುತ್ತಲ್ಲ, ಹಂಗು ನಾನು ಪೊರೆ ಬಿಡ್ತೀನಿ. ಅದನ್ನ ಒಣಸಿಟ್ಟಿದ್ದೆ, ಇವತ್ತು ಹಾಕೊಂಡ್ಬಂದಿದ್ದೀನಿ. ಹುಲಿ ಪೊರೆ ಬಿಡುತ್ತೆ, ನೀವು ನೋಡಿಲ್ವಾ? ಅಯ್ಯೋ ಹಾವು ಎಲ್ಲಿಂದ ಬಿಡುತ್ತೋ ಅಲ್ಲಿಂದಾನೇ ಬಿಡ್ತೀನಿ ನಾನು ಕೂಡ. ಅಷ್ಟೇ ಮೇಡಮ್. ಥ್ಯಾಂಕ್ ಯು. ಸುಮ್ಮನೆ ಫನ್ನು. ಇದು ಸಂಜೆ ಹೊತ್ತ ಬಿಚ್ಕೊಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಮನೆಗೆ ಬಂದು ಬಿಚ್ಕೋತಾರೆ. ಅರಣ್ಯ ಇಲಾಖೆ ಯಾಕೆ ಬರ್ತಾರೆ? ಇದು ನಂದೇ ಪೊರೆ. ನಾನು ಬೇರೆಯವ್ರ ಪೊರೆ ಬಂದರೆ ತಗೊಬಂದ್ರೆ ಬರ್ತಾರೆ ಅಷ್ಟೇ.
ಸೊ ಹಂಗಾಗಿ ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು. ಹೀರೋ ದೊಡ್ಡ ಮನ್ಸು ಮೇಡಮ್, ಅವ್ರು ರೈತರು ಅಂತ ಸುಮ್ಮನೆ ಹೇಳ್ತೀವ, ರೈತರಿಗೆಲ್ಲ ದೊಡ್ಡ ಮನ್ಸೆ. ನಮ್ಗಿಂತ ನಾವು ಚೆನ್ನಾಗಿಲ್ದಿರಪ್ಪ, ನಮ್ಮವರೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು ರೈತರಲ್ವಾ. ಸೊ ಅವ್ರು ರೈತರಾಗಿದ್ದಕ್ಕೆ ಅದಕ್ಕೆ ನನ್ಗೆ ಈ ಥರ ಬಟ್ಟೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರೋ. ಅಂತೂ ನಮ್ಮಿಬ್ಬರಿಗೆ ಇಕ್ಬಿಟ್ರಾ